ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸಮಸ್ತ ಬಿಗ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದ್ರೆ ಮಾರ್ಚ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಮಾರ್ಚ್ ತಿಂಗಳು ತುಲಾ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ, ನೋಡಿ, ಗ್ರಹಗತಿಗಳ ದೃಷ್ಟಿಯಿಂದ ಅತ್ಯಂತ ಶುಭದಾಯಕ ಮತ್ತು ಆರ್ಥಿಕವಾಗಿ ಲಾಭದಾಯಕವಾದ ತಿಂಗಳಾಗಿರುತ್ತೆ. ನಿಮ್ಮ ರಾಶಾಧಿಪತಿ ಶುಕ್ರನು ಈ ತಿಂಗಳು ಉಚ್ಚ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ವ್ಯಕ್ತಿತ್ವ ಮತ್ತು ಜೀವನದಲ್ಲಿ ಹೊಸ ಚೈತನ್ಯನೇ ಬರ್ತಾ ಇದೆ. ಇನ್ನ ಗ್ರಹಗತಿಗಳ ಸ್ಥಿತಿ ಅಂತ ನೋಡಿದ್ರೆ, ನೋಡಿ, ಶುಕ್ರ ಗ್ರಹ ನಿಮ್ಮ ರಾಶಾಧಿಪತಿಯಾದ ಶುಕ್ರನು ಮಾರ್ಚ್ 2ರಿಂದ ಮಾರ್ಚ್ 26ರವರೆಗೆ ತನ್ನ ಉಚ್ಚ ರಾಶಿಯಾದ ಮೀನ ರಾಶಿನಲ್ಲಿ ಅಂದ್ರೆ 6ನೇ ಮನೆಯಲ್ಲಿ ಸಂಚರಿಸ್ತಾನೆ. ಇದು ಆರೋಗ್ಯ ಸುಧಾರಣೆ ಮತ್ತು ಶತ್ರುಗಳ ಮೇಲೆ ಜಯನ ನೀಡುತ್ತೆ. ಇನ್ನು ಶನಿಯ ಸ್ಥಾನ ನೋಡಿದ್ರೆ, ಶನಿ 6ನೇ ಮನೆಯಲ್ಲಿದ್ದು ಮಾರ್ಚ್ 7ರಿಂದ ಏಪ್ರಿಲ್ 13ರವರೆಗೆ ಒಂದು ಮೌಢ್ಯ ಸ್ಥಿತಿಗೆ ತಲುಪ್ತಾನೆ. ಇದು ಹಳೆಯ ಸಾಲದ ಬಾಧೆಗಳನ್ನು ಕಡಿಮೆ ಮಾಡುತ್ತೆ. ಹಾಗೆ ಗುರುವಿನ ಸ್ಥಾನ ನೋಡಿದ್ರೆ 9ನೇ ಮನೆಯಲ್ಲಿ ಅಂದ್ರೆ ಭಾಗ್ಯ ಸ್ಥಾನದಲ್ಲಿ ಗುರು ಇರೋದ್ರಿಂದ ನಿಮ್ಮ ಅದೃಷ್ಟವನ್ನ ಹೆಚ್ಚಿಸುತ್ತೆ. ಹಾಗೆ ರಾಹುವಿನ ಸ್ಥಾನ 5ನೇ ಮನೆಯಲ್ಲಿ ಸಂಚರಿಸ್ತಾ ಇರೋದ್ರಿಂದ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಕಾಳಜಿ ವಹಿಸುವಂತೆ ಸೂಚನೆ ನೋಡುತ್ತೆ. ಇನ್ನು ವಿಶೇಷವಾದ ಸೂಚನೆ ಏನು ಅಂತಂದ್ರೆ, ಮಾರ್ಚ್ 3ನೇ ತಾರೀಕು ಸಂಭವಿಸ್ತಿರುವಂತಹ ಚಂದ್ರ ಗ್ರಹಣವು ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಆಸ್ಪತ್ರೆ ಖರ್ಚು ಅಥವಾ ಅನಗತ್ಯ ಪ್ರಯಾಣಗಳ ಬಗ್ಗೆ ಎಚ್ಚರಿಕೆ ಇರ್ಬೇಕಾಗತ್ತೆ. ಇನ್ನು ಉದ್ಯೋಗ ಮತ್ತು ವ್ಯವಹಾರ ಅಂತ ನೋಡಿದ್ರೆ, ಜೀವನದಲ್ಲಿ ಅತ್ಯುತ್ತಮ ಪ್ರಗತಿ ಕಾಣ್ತೀರಾ. ಉದ್ಯೋಗಸ್ಥರಿಗೆ ಕಚೇರಿಗಳಲ್ಲಿ ಹೊಸ ಜವಾಬ್ದಾರಿಗಳು ಸಿಗುತ್ತೆ. ಮತ್ತೆ ನಿಮ್ಮ ಮಾತುಗಾರಿಕೆಯಿಂದ ಹಿರಿಯ ಅಧಿಕಾರಿಗಳನ್ನ ಮೆಚ್ಚಿಸ್ತೀರಾ. ವ್ಯವಹಾರದಲ್ಲಿ ವಿಪರೀತ ರಾಜಯೋಗ ಫಲಗಳು ನಿಮ್ಗೆ ಸಿಗುತ್ತೆ. ಸ್ಥಗಿತಗೊಂಡಿದ್ದಂತ ಹಣಕಾಸಿನ ವ್ಯವಹಾರಗಳು ಪುನರಾರಂಭಗೊಳ್ಳುತ್ತೆ. ಪಾಲುದಾರಿಕೆಯಲ್ಲಿ ಲಾಭದಾಯಕ ಒಪ್ಪಂದಗಳಿಗೆ ಕೂಡ ನೀವು ಸಹಿ ಹಾಕ್ತೀರಾ. ಇನ್ನ ಆರ್ಥಿಕ ಸ್ಥಿತಿ ಅಂತ ನೋಡಿದ್ರೆ, ಆರ್ಥಿಕವಾಗಿ ಇದು ಅತ್ಯಂತ ಸಬಲವಾದ ತಿಂಗಳು. 9ನೇ ಮನೆಯಲ್ಲಿರುವಂತಹ ಗುರು ದೃಷ್ಟಿಯಿಂದ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ ಅಥವಾ ಹಳೆಯ ಹೂಡಿಕೆಗಳಿಂದ ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರಲಿದೆ. ಮಾರ್ಚ್ 15ರ ನಂತರ ಲಾಟ್ರಿ ಅಥವಾ ಷೇರು ಮಾರ್ಕೆಟ್ ನಲ್ಲಿ ಅದೃಷ್ಟ ಒಲಿಯುವಂತ ಸಾಧ್ಯತೆಗಳಿದೆ. ಹಂಗಂತ ಲಾಟ್ರಿ ಟಿಕೆಟ್ ತಗೊಳ್ಳೋದು, ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡೋದೇ ಒಳ್ಳೇದು. ಆದ್ರೆ ಗ್ರಹಣದ ಒಂದು ಪ್ರಭಾವದಿಂದ ಖಂಡಿತವಾಗ್ಲೂ ಆರೋಗ್ಯದ ಮೇಲೆ ಕೆಲವೊಂದು ಪರಿಣಾಮ ಬೀರುತ್ತೆ. ಹಾಗೂ ಟ್ರಾವೆಲ್ ಮಾಡ್ಬೇಕಾದ್ರೆ ಸ್ವಲ್ಪ ನೀವು ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಇನ್ನು ಕುಟುಂಬ ಮತ್ತು ಪ್ರೀತಿ ಅಂತ ನೋಡಿದ್ರೆ, ಕುಟುಂಬದಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳು ಕೂಡಿ ಬರುತ್ತೆ. ಪ್ರೇಮಿಗಳಿಗೆ ಮಾರ್ಚ್ 26ರ ನಂತರ ಸಮಯ ಅತ್ಯಂತ ಸುಂದರವಾಗಿರುತ್ತೆ. ಆದ್ರೆ 5ನೇ ಮನೆಯ ರಾಹುವಿನ ಪ್ರಭಾವದಿಂದ ಮಕ್ಕಳ ಶಿಕ್ಷಣ ಅಥವಾ ವರ್ತನೆಯ ಬಗ್ಗೆ ಸ್ವಲ್ಪ ಆತಂಕ ಉಂಟಾಗಬಹುದು. ಸಂಗಾತಿ ಜೊತೆಗೆ ಸಣ್ಣ ಪುಟ್ಟ ಪ್ರವಾಸ ಮಾಡೋ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ನೋಡಿದ್ರೆ, ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದ್ರೆ ನಿಮ್ಮ ರಾಶಾಧಿಪತಿ ಶುಕ್ರ 6ನೇ ಮನೆಯಲ್ಲಿ ಉಚ್ಚನಾಗಿದ್ರು ಕೂಡ ಸೊಂಟದ ನೋವು ಅಥವಾ ಜನನಾಂಗಗಳಿಗೆ ಸಂಬಂಧಿಸಿರುವಂತಹ ಕೆಲವು ಸಮಸ್ಯೆಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಈ ವಿಷಯದಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿರ್ಬೇಕು. ಅತಿಯಾದ ಮಾನಸಿಕ ಒತ್ತಡನ ಹೋಗ್ಲಾಡಿಸೋದು, ಅದಕ್ಕೋಸ್ಕರ ಸಂಗೀತನ ಕೇಳೋದು ಅಥವಾ ಲಘುವಾದ ವ್ಯಾಯಾಮಗಳನ್ನ ಮಾಡೋದು ತುಂಬಾ ಒಳ್ಳೆಯದು. ಇನ್ನು ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದ ಸಮಯ ಆಗಿರುತ್ತೆ. ರೈತರಿಗೂ ಕೂಡ ಬಹಳ ಉತ್ತಮವಾದ ಸಮಯ ಆಗಿರುತ್ತೆ. ಸೊ ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಕಂಕಣ ಬಲ ಕೂಡ ಬಂದಿರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂತದ್ದು, ಅದಕ್ಕಾಗಿ ಸ್ವಲ್ಪ ಖರ್ಚುಗಳು ಕೂಡ ನಿಮ್ಗೆ ಈ ತಿಂಗಳಲ್ಲಿ ನಡೆಯುತ್ತೆ. ಇನ್ನ ಪರಿಹಾರವಾಗಿ ಏನ್ ಮಾಡ್ಕೋಬೇಕು ಅಂತ ನೋಡಿದ್ರೆ, ಮಹಾಲಕ್ಷ್ಮಿಯ ಆರಾಧನೆ ಮಾಡ್ಬೇಕಾಗತ್ತೆ. ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿಗೆ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸಿ ಮತ್ತೆ ಲಕ್ಷ್ಮಿ ಅಷ್ಟೋತ್ತರನ ಪಠನೆ ಮಾಡ್ಬೇಕು. ಶನಿಯ ಶಾಂತಿ ಹೇಗೆ ಅಂತಂದ್ರೆ, ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡೋದು, ಅದರಲ್ಲೂ ಹಣ್ಣುಗಳನ್ನ ದಾನ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ. ಅದರಲ್ಲೂ ಶನಿವಾರ ಸಾಯಂಕಾಲ 5 ಗಂಟೆಯ ನಂತರ ಅಂದ್ರೆ ಸೂರ್ಯಾಸ್ತದ ನಂತರ ಮಾಡಿದ್ರೆ ತುಂಬಾ ಉತ್ತಮ. ಇನ್ನು ಗ್ರಹಣದ ಸಂದರ್ಭದಲ್ಲಿ ನೀವೇನ್ ಮಾಡ್ಕೋಬೇಕು ಪರಿಹಾರವಾಗಿ ಅಂದ್ರೆ, ಬಿಳಿ ಬಣ್ಣದ ಬಟ್ಟೆ ಅಥವಾ ಅಕ್ಕಿನ ದಾನ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಕೂಡ ದೊರಕುತ್ತೆ. ಇನ್ನು ಕುಲದೇವತಾ ಪ್ರಾರ್ಥನೆ, ನಿಮ್ಮ ಕುಲದೇವತೆಯ ದರ್ಶನ ಪಡೆಯೋದು ಅಥವಾ ಮನೆಯಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡೋದು ಕೂಡ ನಿಮ್ಮ ಅಭಿವೃದ್ಧಿಗೆ ಕಾರಣ ಆಗತ್ತೆ. ಇದಾಗಿತ್ತು ಮಾರ್ಚ್ ತಿಂಗಳ ತುಲಾ ರಾಶಿಯವರ ಭವಿಷ್ಯ. ಹಾಗೆ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ಬಹಳ ಉತ್ತಮ. ಏನಕ್ಕೆ ಅಂತಂದ್ರೆ, ನೋಡಿ, ನಿಮ್ಮ ಗ್ರಹಗತಿಗಳು ಬೇರೆ ಆಗಿರುತ್ತೆ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ. ಹಾಗೆ ದಶಾಭುಕ್ತಿ ಬೇರೆ ಆಗಿರುತ್ತೆ. ಇದರಿಂದ ಫಲಗಳಲ್ಲಿ ಕೆಲವು ವ್ಯತ್ಯಾಸಗಳನ್ನ ಖಂಡಿತವಾಗ್ಲೂ ನೀವು ನೋಡಬಹುದು. ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದು ಒಳಿತು. ನಮ್ಮಲ್ಲಿ ನೀವೇನಾದ್ರು ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂದ್ರೆ ಸ್ಕ್ರೋಲ್ ಆಗ್ತಿರುವಂತ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ಅಪಾಯಿಂಟ್ಮೆಂಟ್ ನ ತಗೋಬಹುದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.